ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೀಪಾ ಚಿದಾನಂದ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ಇವತ್ತು ಮನೆಯಲ್ಲಿ ಬೇಸನ್ ಲಡ್ಡು ಹೇಗೆ ಮಾಡೋದಂತ ನೋಡೋಣ. ಈಗ ನಾನು ಒಂದು 400 to 500 ಗ್ರಾಮ್ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ. ಫಸ್ಟ್ ಸ್ವಲ್ಪ ಉಗುರು ಬೆಚ್ಚಗೆ ಆಗುವಷ್ಟು ಹುರ್ಕೋಬೇಕು. ನೋಡಿ ಹುರ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಬೇಸನ್ ಲಡ್ಡು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಮಂದ ಉರಿಯಲ್ಲಿಟ್ಟು ಹುರ್ಕೋಬೇಕು. ನೋಡಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಸೀದಾ ಹೋಗ್ಬಿಡುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಒತ್ಕೊಳ್ಳಿ. ನೋಡಿ ಈಗ ತುಪ್ಪ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಒಮ್ಮೆ ತುಂಬ ತುಪ್ಪ ಹಾಕೋಬಾರ್ದು, ಸ್ವಲ್ಪನೇ ಹಾಕೋಬೇಕು, ಇಲ್ಲ ತೆಳ್ಳಗಾಗ್ಬಿಡುತ್ತೆ ಹಿಟ್ಟೆಲ್ಲ. ನೋಡಿ ಹುರ್ಕೋತಾ ಇದ್ದೀನಿ. ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕು. ಮಂದವರಿಯಲ್ಲಿಟ್ಟು ಸಣ್ಣಗೆ ಕೈ ಆಡಿಸ್ತಾನೆ ಇರಬೇಕು, ಬಿಟ್ಟರೆ ಸೀದೋಗ್ಬಿಡುತ್ತೆ. ಎಲ್ಲ ಕಡೆ ಸ್ಪೂನ್ ಆಡಿಸ್ತಾ ಇರಬೇಕು. ನೋಡಿ ಕಲರ್ ಬರ್ತಾ ಕಲರ್ ಚೇಂಜ್ ಆಗುತ್ತೆ. ಇವು ಗಂಟೆ ಬಂದರೆ ಇದೇನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ನಾವು ಸ್ವಲ್ಪ ಉಂಡೆ ಕಟ್ಕೊಳ್ಳುವಾಗ ಗಂಟು ಹೊಡ್ಕೋಬೋದು, ಕೈಲಿ ತಿಕ್ಕೋಬೋದು. ನೋಡಿ ಆದರೆ ತುಪ್ಪ ಮಾತ್ರ ಜಾಸ್ತಿ ಬೇಕು ಬೇಸನ್ ಲಡ್ಡುಗೆ, ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೋಡಿ ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಡಿಮೆ ಆದರೆ ಬಿರುಸಾಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ನೋಡಿ ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ. ನೋಡಿ ಮಂದ ಉರಿಯಲ್ಲಿ ಹಾಗೆ ಸ್ಪೂನಲ್ಲಿ ತಿರುತ್ತಾನೆ ಇರಬೇಕು, ಆ ಕಡೆ ಈ ಕಡೆ ಮುಗಿಸ್ತಾ ಇರಬೇಕು. ನಾನು ಹಾಕ್ತಿರೋ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವೆಲ್ಲ ರೆಸಿಪಿ ಬೇಕು ಅಂತಲೂ ಹೇಳಿ. ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಯಾವಾಗಿರಲು ಕೈ ನೋವು ಬಂದರೂ ಬಿಡಬಾರ್ದು, ಹೀಗೆ ಆಡಿಸ್ತಾನೆ ಇರಬೇಕು. ನೋಡಿ ಹೀಗೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು, ಚೆನ್ನಾಗಿ ಸುವಾಸನೆ ಬರಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಕೈ ನೋವು ಬಂದರೂ ಬಿಡಬಾರ್ದು. ನೋಡಿ ಚೆನ್ನಾಗಿ ಬರ್ತಿದೆ ಅಲ್ವಾ. ಈಗ ಸಕ್ಕರೆನ ಗ್ರೈಂಡರ್ ಮಾಡ್ಕೊಳ್ಳೋಣ. ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು, ಆನ್ ಮಾಡೋದಲ್ಲ. ಬೇಸನ್ ಲಡ್ಡುಗೆ ಯಾವಾಗ
ಬೇಸನ್ ಲಡ್ಡು ಭಾಳ ಟೈಮ್ ತೊಗೊಳ್ಳೋದಿಲ್ಲ, ಜಲ್ದಿನೇ ಆಗಿಬಿಡುತ್ತೆ. ನೋಡಿ ಈಗ ಒಂದು ಲೆವೆಲಲ್ಲಿ ಹದಕ್ಕೆ ಬಂದಂಗೆ ಆಗಿದೆ. ನೋಡಿ ಈಗ ಮತ್ತೆ 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಪ್ಪ ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತವೆ ಲಡ್ಡು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಅತಿಶಯಾಗಿ ಹೆಚ್ಚಾಗಿ ಕೂಡ ಹಾಕ್ಕೋಬಾರ್ದು. ಒಂದು ಹದಕ್ಕೆ ಬರೋ ತನಕ ಮಾತ್ರ ಹಾಕ್ಕೋಬೇಕು. ನೋಡಿ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಒಂದು ಲೆವೆಲ್ ಹದಕ್ಕೆ ಬಂದಂಗೆ ಆಗಿದೆ. ಸ್ವಲ್ಪನೇ ಮಾಡಿಕೊಂಡ್ರೂ ಚೆನ್ನಾಗಿ ಮಾಡ್ಕೋಬೇಕು. ತುಂಬ ಮಾಡಿ ಕ್ವಾಂಟಿಟಿ ಜಾಸ್ತಿ ಮಾಡಿ ಕೆಡಿಸ್ಬಾರ್ದು. ಟೇಸ್ಟೇ ಇರಲಿಲ್ಲ ಅಂದರೆ ಅದೇನು ಮಾಡೇನು ಉಪಯೋಗ ಇಲ್ಲ. ನೋಡಿ ಈಗ ಕೈಯಲ್ಲಿ ನಾವು ಮಿಜ್ತಾಯಿದ್ರೆ ಉಂಡೆ ಉಂಡೆ ಆಗಬೇಕದು, ಪುಡಿ 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 ಉದುರಬಾರ್ದು. ನೋಡಿ ಯಾವ ರೀತಿ ಉಂಡೆ ಉಂಡೆ ಆಗ್ತಾಯಿದೆ, ಮುದ್ದೆ ಮುದ್ದೆ ಆಗ್ತಾಯಿದೆ. ಈ ರೀತಿಯಾಗಿ ಬರಬೇಕು. ನೋಡಿ ಈಗ ಉಂಡೆ ಆಗ್ತಾಯಿದೆ, ಉಂಡೆ ಕಟ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಉಂಡೆ. ಕೈ ನಾವು ಹೇಗೆ ಹತ್ತಿಕ್ತೀವೋ ಹಾಗೆ ಉಂಡೆ ಆಗ್ತಾಯಿದೆ. ನಾವು ಉಂಡೆ ಕಟ್ಟುವಾಗ ಯಾವಾಗಿರ್ಲದು ಪುಡಿ ಪುಡಿಯಾಗಿ ಕೆಳಗೆ ಉದುರಬಾರ್ದು. ಕಟ್ತಾ ಕಟ್ತಾ ಹಂಗೆ ಮಿಜ್ಕೊತಾನೆ ಕಟ್ಟಬೇಕು. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಬೇಸನ್ ಲಡ್ಡುನ, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಸ್ವೀಟಲ್ಲೆಲ್ಲರೂ ತುಂಬ ಇಷ್ಟಪಡೋದೇ ಬೇಸನ್ ಲಡ್ಡುನ. ನೋಡಿ ಯಾರಿಗೆಲ್ಲ ಬೇಸನ್ ಲಡ್ಡು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿರುತ್ತೆ, ಏನು ಕಷ್ಟಕರ ಏನಿಲ್ಲ. ಬಟ್ ಹುರಿಯುವಾಗಲೇ ಚೆನ್ನಾಗಿ ಹುರಿಬೇಕು. ಹುರಿದ್ಮೇಲೆ ಸ್ವಲ್ಪ ಗಂಟು ಹೊಡ್ಕೊಂಡು ಸ್ವಲ್ಪ ತಿಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಕೆಡೋದಿಲ್ಲ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ ಲಡ್ಡು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನ್ನ ಮಗಳಿಗೆ ತುಂಬ ಇಷ್ಟ ಬೇಸನ್ ಲಡ್ಡು ಅಂದರೆ. ಸೊ ಖಾಲಿ ಆದ ತಕ್ಷಣ ಮತ್ತೆ ಮಾಡ್ತಾನೆ ಇರ್ತೀವಿ. ಸ್ವಲ್ಪನೇ ಮಾಡಿಟ್ಕೊಳ್ತೀವಿ, ಜಾಸ್ತಿ ಮಾಡೋದಿಲ್ಲ. ನೋಡಿ ಉಂಡೆ ಕಟ್ಟಿದ ತಕ್ಷಣ ಹೇಗೆ ಬರ್ತಾಯಿದೆ, ಕೈಲಿ ಉದುರ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ಬಂದಿದೆ ಲಡ್ಡು ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಮನೇಲಿ ಟ್ರೈ ಮಾಡ್ತೀರಾ ತಿಳಿಸಿ. ನೋಡಿ ಹೇಗೆ ಮಿಂಚ್ತಾ ಇದೆ. ಅತಿಯಾಗಿ ತುಪ್ಪನೂ ಹಾಕಿಲ್ಲ, ಅತಿಯಾಗಿ ಹುರ್ಕೊಂಡೂ ಇಲ್ಲ. ನೋಡಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಆ ರೀತಿಯೇ ಇದೆ ಲಡ್ಡು. ಒಂದ್ತಿನ್ ಟ್ರೈ ನೋಡ್ತಾ ಇದ್ದೀನಿ, ಟೇಸ್ಟ್ ನೋಡ್ತಾ ಇದ್ದೀನಿ. ನೋಡಿ ಸ್ವಲ್ಪನೇ ಮಾಡಿದ್ವಿ, 10-15 ಆಗೋಷ್ಟು ಮಾಡಿದ್ದೀವಿ ಮಾತ್ರ. ಅದು ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಟ್ರೈ ಮಾಡಿ ನೋಡಿ. ಯಾರು ಇನ್ನೂ ನಮಗೆ ಬೇಸನ್ ಲಡ್ಡು ಮಾಡೋಕ್ಕೆ ಬರಲ್ಲ ಅನ್ನೋರು ಟ್ರೈ ಮಾಡಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರೆಲ್ಲ ವಿಡಿಯೋ ಎಂಡ್ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಮುಂದೆ ಬರೋ ರೆಸಿಪಿನ ವಿಡಿಯೋನ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.